ಹಾಯ್ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಟು ಟಾರೆಟ್ ಸ್ಪಿರಿಚುವಲ್ ಅಲ್ಟಿಮೇಟ್ ಹೀಲಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹರಸುತ್ತಾ, ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೆಯ ಕರ್ಮಗಳನ್ನೇ ಮಾಡಿ, ಹಾಗೂ ನಮ್ಮಿಂದ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಯಾರಿಗಾದರೂ ನೋವು ದುಃಖ ಸಮಸ್ಯೆಯಾಗಿದ್ದಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಒಳ್ಳೆಯ ದಾರಿಯಲ್ಲೇ ನಡೆಯೋಣ ಎಂದು ಪ್ರಾರ್ಥಿಸುತ್ತಾ, ಇವತ್ತು ನನ್ನ ಕೆಲವು ಡಿವೈನ್ ಸೋಲ್ಸ್ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಹಾಗೂ ಅವುಗಳಿಗೆ ಕಾರಣ ಮತ್ತು ಪರಿಹಾರಗಳೇನು ನೋಡೋಣ ಬನ್ನಿ. ಹುಟ್ಟಿದ ಮಕ್ಕಳಿಂದ ವಯಸ್ಸಾದವರೆಗೂ ಇರುವ ಸಮಸ್ಯೆ ಇದು. ಏನು? ಹಠ, ಯಾವಾಗಲೂ ಅಳ್ತಾ ಇರೋದು, ಕೋಪ, ಹೇಳಿದ ಮಾತು ಕೇಳಲ್ಲ, ಭಯ, ಏಕಾಗ್ರತೆ ಕೊರತೆ, ಓದಿನಲ್ಲಿ ಆಸಕ್ತಿ ಇಲ್ಲ, ಊಟ ಸರಿಯಾಗಿ ತಿನ್ನಲ್ಲ ಅಥವಾ ಜಾಸ್ತಿ ತಿನ್ನೋದು, ನಿದ್ರಾ ಕೊರತೆ ಅಥವಾ ಜಾಸ್ತಿ ನಿದ್ರೆ ಮಾಡ್ತಾ ಇರೋದು, ಹೆಚ್ಚಾಗಿ ಮನೆಯಿಂದ ಹೊರಗಡೆ ಇರೋದು, ಮತ್ತು ಮನೆಯೊಳಗೆ ರೂಮಿನಲ್ಲೇ ಇರೋದು ಕೂಡ ಒಂದು ಸಮಸ್ಯೆ ಆಗಿರುತ್ತೆ. ಒಂಟಿಯಾಗಿರೋದು, ಬೇರೆಯವರ ಹತ್ತಿರ ಬೆರೆಯೋದೇ ಇಲ್ಲ. ಈ ಎಲ್ಲ ರೀತಿಯ ಸಮಸ್ಯೆಗಳು ಕೆಲವರಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಇದಕ್ಕೆ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆಯನ್ನು ತಗೊಳ್ಳೋದಕ್ಕಾಗಲ್ಲ. ಆದರೆ ಅದು ಅತಿ ಹೆಚ್ಚಿನ ಸಮಸ್ಯೆಯಾಗಿ ಕಾಡ್ತಾ ಇರುತ್ತೆ ಕೆಲವರಿಗೆ. ಇದರಲ್ಲಿ ಕೆಲವು ಮಕ್ಕಳಂತೂ ಕಣ್ಣಲ್ಲಿ ನೀರಂತೂ ಬರೆಸಲ್ಲ, ರಕ್ತನೇ ಬರೆಸ್ತಾ ಇರ್ತಾರೆ. ಯಾಕಂದರೆ ಹೇಳಿದ ಮಾತು ಕೇಳಲ್ಲ, ಓದಲ್ಲ, ಜೊತೆಗೆ ತುಂಬ ಹಠ ಮಾಡೋದು. ಕೆಲವು ಮಕ್ಕಳಂತೂ ತುಂಬ ಕೋಪ, ಓದಿನಲ್ಲಿ ಆಸಕ್ತಿನೇ ಇರಲ್ಲ. ಹೀಗಿರುವಾಗ ಪೇರೆಂಟ್ಸು ಏನು ಮಾಡೋಕ್ಕಾಗತ್ತೆ? ಎಷ್ಟು ಬೈಯೋದಕ್ಕಾಗುತ್ತೆ, ಎಷ್ಟು ಹೊಡೆಯೋದಕ್ಕಾಗತ್ತೆ? ಈಗಿನ ಕಾಲದಲ್ಲಿ ಮಕ್ಕಳಿಗೆ ಹೊಡೆಯೋದಕ್ಕೂ ಕೂಡ ಆಗೋಲ್ಲ, ಬೈಯೋದಕ್ಕೂ ಜಾಸ್ತಿ ಆಗಲ್ಲ. ಅಂಥ ಸಮಯದಲ್ಲಿ ಏನು ಮಾಡೋದು? ಇದು ನಿಜವಾಗ್ಲೂ ಸಮಸ್ಯೆನಾ ಅಥವಾ ಅಲ್ವಾ ಅನ್ನೋದೇ ಪೇರೆಂಟ್ಸ್ಗಳಿಗೆ ಒಂದು ಪ್ರಶ್ನೆ ಆಗಿರುತ್ತೆ. ಒಂದು ಮನೆಯಲ್ಲಿ ಒಬ್ರಿಗಾದರೂ ಇದ್ದೇ ಇರುತ್ತೆ ಅನ್ಕೋತೀನಿ. ಎಲ್ಲ ಸಮಸ್ಯೆಗಳು ಪ್ರತಿಯೊಬ್ಬರಲ್ಲೂ ಇರಬೇಕು ಅನ್ನೋದೇನಿಲ್ಲ. ಇದರಲ್ಲಿ 1, 2, 3, 4 ಇರಬಹುದು. ಅದೇ ರೀತಿ ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಈ ಸಮಸ್ಯೆಗಳು ಯಾರ ಮನೆಯಲ್ಲಿ ಇದು ಅತಿ ಹೆಚ್ಚು ಸಮಸ್ಯೆಯಾಗಿ ಕಾಡ್ತಾ ಇದೆಯೋ, ಒಂದು ಸಮಸ್ಯೆ ಇದೆ ಅಂತಂದರೆ ಅದಕ್ಕೆ ಕಾರಣ ಇದ್ದೇ ಇರುತ್ತೆ. ಕಾರಣ ಇಲ್ದಿರ ಸಮಸ್ಯೆಗಳು ಹುಟ್ಕೊಳ್ಳಲ್ಲ. ಹಾಗಾಗಿ ನೀವು ಈ ಎಲ್ಲ ಸಮಸ್ಯೆಗೆ ಕಾರಣ ಏನು ಬರುತ್ತೆ, ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಈ ಎಲ್ಲ ಸಮಸ್ಯೆಗಳು ಇದೆ ಅಂತ ಅಲ್ಲ, 1, 2, 3 ಅತಿ ಹೆಚ್ಚಾಗಿದೆ ಅಂತಂದರೆ ಖಂಡಿತ ಇದನ್ನು ನೋಡಿ. ಯಾರಿಗೆಲ್ಲ ಈ ಸಮಸ್ಯೆಗಳಿಲ್ಲ, ಯಾರ ಮನೆಯಲ್ಲಿ ಇಲ್ಲ ಅಂತಂದರೆ ಖಂಡಿತ ಮೂವ್ ಆನ್ ಆಗಿ ಪ್ಲೀಸ್. ಈಗ ನಾನು ಈ ಎಲ್ಲ ಸಮಸ್ಯೆಗಳು ಏನು ನಾನು ಇಲ್ಲಿ ತೋರಿಸಿದನು, ಇದು ಬಿಟ್ಟು ಕೆಲವು ಸಮಸ್ಯೆಗಳು ನಿಮ್ಮಲ್ಲಿ ಇರುತ್ತೆ. ಅದನ್ನು ನಾನು ಇಲ್ಲಿ ತಿಳಿಸ್ತಿರ ಇರಬಹುದು. ಅವರವರ ಮನೆಯಲ್ಲಿ ಮದ್ದು ಮಾತ್ರೆಗಳೇ ಇಲ್ಲ ಈ ಸಮಸ್ಯೆಗಳಿಗೆ. ಸೊ ಹಾಗಾಗಿ ಇದು ಕೂಡ ಸಮಸ್ಯೆಗಳು ಎಲ್ಲಿಂದ ಬರ್ತಾ ಇದೆ, ಯಾಕೆ ಈ ರೀತಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ, ಇದರಿಂದ ಎಷ್ಟು ಮನಸ್ಸಿಗೆ ದುಃಖ ಆಗುತ್ತೆ. ಕೆಲವು ಮನೆಗಳಲ್ಲಂತೂ ಸುಖ, ಶಾಂತಿ, ನೆಮ್ಮದಿನೇ ಇರಲ್ಲ. ಈ ರೀತಿ ಆಗ್ತಾ ಇರುತ್ತೆ. ಹಾಗಾಗಿ ಇದು ಅತಿ ಹೆಚ್ಚಿನ ಸಮಸ್ಯೆ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ನೋಡಿ. ನಾನು ಇದಕ್ಕೆ ಕಾರಣ ಏನು ಅಂತ ತಿಳಿಸ್ತೇನೆ. ಇದು ಸರಿ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಫಾಲೋ ಮಾಡಿ, ಲೈಕ್ ಮಾಡಿ. ಈಗ ನಾನು ಇಲ್ಲಿಂದು 4 ಕಾರ್ಡ್ಗಳನ್ನು ಇಡ್ತೀನಿ. ನಿಮಗೆ ಯಾವ್ಯಾವ ಕಾರ್ಡ್ ಸೆಲೆಕ್ಟ್ ಮಾಡಬೇಕು ಅನಿಸುತ್ತೋ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಈ ಸಮಸ್ಯೆಗಳಿಗೆ ಕಾರಣ ಏನಿರ್ಬೋದು ಅಂತ ಒಂದು ಹಿಂಟ್ ಸಿಗುತ್ತೆ. ಇದು ಜನರಲ್ಲಾಗಿ ನಾನು ಈ ರೀಡಿಂಗ್ ಮಾಡ್ತಾ ಇರೋದ್ರಿಂದ ಇದೇ ಬರುತ್ತೆ ಎಲ್ಲರಿಗೂ ಅಂತ ಅಂದ್ಕೋಬೇಡಿ. ಇದರಲ್ಲಿ ಏನಿರುತ್ತೆ ಇದು ಇಂಡಿವಿಜುವಲ್ ಆಗಿ ಸೋಲ್ ಸ್ಕ್ಯಾನ್ ಮಾಡಿದಾಗ ಅವ್ರಿಗೆ ಖಂಡಿತವಾಗ್ಲೂ ಅವ್ರಿಗೇನು ಸಮಸ್ಯೆ ಕಾರಣ ಅನ್ನೋದು ಅವ್ರ ಸೋಲ್ ಸ್ಕ್ಯಾನ್ ಮಾಡಿದಾಗ ತಿಳಿದು ಬರುತ್ತೆ. ಅದು ಕರೆಕ್ಟಾಗಿರುತ್ತೆ. ಇದು ಜಸ್ಟ್ ಹಿಂಟ್ ಆಗಿರುತ್ತೆ. ನಿಮಗೆ ಏನಾದರೂ ಸಮಸ್ಯೆ ಬರಬಹುದಾ ಅನ್ನೋದು ನಿಮಗೆ ತಿಳ್ಕೊಳ್ಬಹುದು. ಇಲ್ಲಿ ಯಾರಿಗೂ ನಾವು ಕಂಪೇಲ್ ಮಾಡ್ತಾ ಇಲ್ಲ, ಇದೇ ಆಗಿದೆ ನಿಮ್ಮ ಸಮಸ್ಯೆ ಕಾರಣ ಅಂತ ಹೇಳಿ. ಇದು ಜಸ್ಟ್ ಎ ಹಿಂಟ್. ಓಕೆ, ನಂಬರ್ 1, 2, 3, 4 ಏನು ಇಲ್ಲಿ 4 ಕಾರ್ಡ್ ಇದೆಯೋ ಅದನ್ನು ನೀವು ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ನಿಮ್ಮ ಸಮಸ್ಯೆಗಳು ನಿಮಗೆ ಗೊತ್ತಿರುತ್ತೆ. ಅದು ನಿಮ್ಗೆ ಅತಿ ಹೆಚ್ಚಿನ ಸಮಸ್ಯೆ ಅನಿಸಿದ್ರೆ ನೀವು 2 ಕಾರ್ಡ್ಸನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಈಗ ನಾನು ಓಪನ್ ಮಾಡ್ತೀನಿ. ನಿಮ್ಮ ಕಾರ್ಡ್ 1 ಆಗಿದ್ದರೆ ಸೆಲೆಕ್ಷನ್ನು ಇಲ್ಲಿ ನೋಡಿ, ಹಿಂದಿನ ಜನ್ಮ, ನಕಾರಾತ್ಮಕ ಶಕ್ತಿ, ಹರಕೆ, ಸರ್ಪದೋಷ ಅಂತ ಬರ್ತಾ ಇದೆ. ಇದರಿಂದ ನಿಮ್ಮ ಸಮಸ್ಯೆ ಕಾಣಿಸ್ತಾ ಇದೆ ಕಾರಣ. ಎರಡನೇದಕ್ಕೆ
ನೆಗೆಟಿವ್ ಎನರ್ಜಿ, ನಾಗದೋಷ, ಇವಿಲ್ ಐ, ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಸರ್ಪದೋಷನೂ ಇದೆ, ಕೆಟ್ಟ ದೃಷ್ಟಿನೂ ಇದೆ, ನಕಾರಾತ್ಮಕ ಶಕ್ತಿ ಇದೆ, ಮಾಟ ಮಂತ್ರನೂ ಆಗಿದೆ ಅಂತ ಬರ್ತಾ ಇದೆ. ಅದರಿಂದ ನಿಮಗೆ ಅತಿ ಹೆಚ್ಚಿನ ಸಮಸ್ಯೆ ತಡೆಯಲಾರದಷ್ಟು ಸುಖ ಶಾಂತಿ ನೆಮ್ಮದಿನೇ ಇಲ್ಲ ಅನ್ನೋ ಥರ ಅನಿಸ್ತಾ ಇದೆ. ನಂಬರ್ 3 ಅವರು ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿ, ಹರಕೆ, ಇದು ಕಾರ್ಡ್ ನಂಬರ್ 3. ಇವರು ಇದರಿಂದ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಬರ್ತಿದೆ. ನಂಬರ್ 4 ಅವರು ಕೆಟ್ಟ ದೃಷ್ಟಿ, ಹಿಂದಿನ ಜನ್ಮ, ನಕಾರಾತ್ಮಕ ಶಕ್ತಿ, ಇದರಿಂದ ಅವರಿಗೆ ಸಮಸ್ಯೆ ಆಗ್ತಾಯಿದೆ. ಇದು ಸಮಸ್ಯೆ ಅಂತ ಅಂದವರು ಮಾತ್ರ ಅವರಿಗೆ ಇದು ಕಾರಣಗಳು ಬಂದಿದೆ.